ಮಕ್ಕಳ ಮೊದಲ ಕಲಿಕಾ ಕೇಂದ್ರಗಳಾದ ಪ್ರೀ ಸ್ಕೂಲ್ಗಳಲ್ಲಿ ಅಗಾಧವಾದ ವಿವೇಕ ಚಟುವಟಿಕೆಗಳನ್ನು ಹೊಂದಿದ್ದು ಇದನ್ನು ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳ ಕಲಿಕಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು. ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೋದಾರ್ ಪ್ರೆಪ್ ಪ್ರೀ ಸ್ಕೂಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಅವರು, ಮಕ್ಕಳಿಗೆ ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ಪುಟ್ಟ ಮಕ್ಕಳಿಗೆ ಆರಂಭದಲ್ಲಿಯೇ ಒಳ್ಳೆಯ ಸಂಸ್ಕಾರಯುತ ಸ್ಪರ್ಧಾತ್ಮಕ ಜಾಗತಿಕ ಶಿಕ್ಷಣ ದೊರೆತರೆ ಅಂತಹ ಮಕ್ಕಳು ಭವ್ಯ ಭಾರತದ ಪ್ರಜೆಗಳಾಗುತ್ತಾರೆ. ಇದು ನಮ್ಮ ದೇಶ ಸಮಗ್ರ ಅಭಿವೃದ್ಧಿಗೆ ಸಹಕಾರಗೊಳ್ಳಲಿದೆ. ಇಂತಹ ನಿಟ್ಟಿನಲ್ಲಿ ಈ ಪೋದಾರ್ ಪ್ರೆಪ್ ಪ್ರಿಸ್ಕೂಲ್ ಭವಿಷ್ಯದ ಮಕ್ಕಳಿಗೆ ಶಿಕ್ಷಣ ಒದಗಿಸಲಿ ಎಂದು ಆಶೀರ್ವದಿಸಿದರು. ಮಕ್ಕಳು ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನೂ ಕಲಿಯುವಂತಹ ಅವಕಾಶ ಇದೆ ಈ ಶಾಲೆ ಒಳಗೆ. ಇನ್ನು ಯಾರಿಗೆ ಮಕ್ಕಳು ಆಗಿಲ್ಲ ಈಗಲೇ ಪ್ಲಾನ್ ಮಾಡ್ಕೊಳ್ಳಿ. ಯಾರಿಗೆ ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾರೆ ತಂದು ಈ ಶಾಲೆ ಬಿಡಿ. ಅಷ್ಟು ಸ್ಫೂರ್ತಿಯಿಂದ ವಿದ್ಯೆಯನ್ನು ಕಲಿತಾರೆ. ಯಾಕೆ ಅಂತ ಹೇಳಿದ್ರೆ ಇಂತಹ ಶಾಲೆಗಳು ಅಪರೂಪದ ಶಾಲೆಗಳು, ಇಡೀ ವಿಶ್ವದಲ್ಲಿ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥವು. ಬರೀ ಏನು ನಾವೇನು ಇವತ್ತೇನು ಹೇಳ್ತೇವಲ್ಲ, ಏನೋ ಈ ಟ್ರೈನಿಂಗ್ ಸೆಂಟರ್ಗಳು ಇರ್ತಾವಲ್ಲ, ಯಾವುದೋ PUC ಆದ್ಮೇಲೆ ಡಾಕ್ಟರ್ ಓದೋದಕ್ಕೆ, ಇಂಜಿನಿಯರ್ ಓದೋದಕ್ಕೆ, ಮತ್ತೊಂದು ಓದೋದಕ್ಕೆ ಅಂತ ಹೇಳಿ ಟ್ರೈನಿಂಗ್ ಸೆಂಟರ್ ಇರ್ತಾವಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ ಶಾಲೆಗಳು. ಆ ಕಲ್ಪನೆಯನ್ನು ಇಟ್ಕೊಂಡೆ IAS IPS ಅಧಿಕಾರಿಗಳಾಗಲಿಕ್ಕೆ ಏನು ಅರ್ಹತೆ ಬೇಕೋ ಅಷ್ಟು ವಿವೇಕವನ್ನು ಮೂಡಿಸುವಂತಹ ಜಾಗೃತಿಯನ್ನು ಈ ಶಾಲೆಗಳು ಹೊಂದಿವೆ. ನೂತನ ಶಾಲೆಯ ಮುಖ್ಯಸ್ಥರಾದ ಸಿದ್ದರಾಜು ಮಾತನಾಡಿ, ಪೋದಾರ್ ಪ್ರೆಪ್ ಅನ್ನು ಅರಕಲಗೂಡು ಪಟ್ಟಣದಲ್ಲಿ ಆರಂಭ ಮಾಡುತ್ತಿದ್ದೇವೆ. ವಿಶೇಷವಾದ ಶಿಕ್ಷಣ ಬೋಧನೆಯನ್ನು ಒಳಗೊಂಡಿದೆ. ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ಪೋದಾರ್ UK, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ 40 ರಾಷ್ಟ್ರಗಳಲ್ಲಿ ಶಿಕ್ಷಣ ನೀಡುತ್ತಿದೆ. ಇದರ ಮಾರ್ಕೆಟಿಂಗ್ ವರ್ಲ್ಡ್ ವೈಡ್ ಇದೆ. ಇಂತಹ ಶಿಕ್ಷಣ ನಮ್ಮ ಮಕ್ಕಳಿಗೆ ದೊರೆಯಬೇಕಿದೆ. ಹಾಸನ ಜಿಲ್ಲೆಯಲ್ಲಿಯೇ ನಾವು ಆರಂಭಿಸುತ್ತಿರುವ ವ್ಯವಸ್ಥೆ ಇಲ್ಲ. ಪ್ರಮುಖವಾಗಿ ಮಕ್ಕಳ 8 ರೀತಿಯ ಗ್ರಹಿಕೆಗೆ ಒತ್ತು ನೀಡಲಾಗಿದೆ. ಪ್ಲೇ ಗ್ರೂಪ್, ನರ್ಸರಿ, ಜೂನಿಯರ್ KG, ಸೀನಿಯರ್ KGಯನ್ನು ಆರಂಭಿಸಲಾಗಿದೆ. ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಹೊನ್ನವಳ್ಳಿ ಸತೀಶ್, ನರಸೇಗೌಡ, ದಿವಾಕರ್, ಬಸವಲಿಂಗಪ್ಪ, ಕೃಷ್ಣೇಗೌಡ, ಕಲ್ಪನಾ ಸಿದ್ದರಾಜು ಇತರರು ಉಪಸ್ಥಿತರಿದ್ದರು. ಸಿದ್ದರಾಜು ಅಂತ. ನಾನು ಆಕ್ಚುಲಿ ಜಾಬ್ ಮಾಡ್ತಾ ಇರೋದು ಪ್ಯಾರಿಸಲ್ಲಿ. ನಾವು ಒಂದು ಉದ್ದೇಶ ಇಟ್ಕೊಂಡು ಈ ಸ್ಕೂಲನ್ನು ಇಲ್ಲಿ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕಂದ್ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಇರುವಂಥ ಒಂದು ಪೋದಾರ್ ಇಂಟರ್ನ್ಯಾಷನಲ್ ನಾನು ನಮ್ಮೂರಿನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್, ಒಳ್ಳೆ ರೂಟ್, ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಲಿ ಅಂತ ಒಂದು ಉದ್ದೇಶದಿಂದ ನಾನು ಇಲ್ಲಿ ಪ್ಲಾನ್ ಮಾಡಿಕೊಂಡು ಇಲ್ಲಿ ಹಮ್ಮಿಕೊಂಡು ಇಲ್ಲಿ ಓಪನ್ ಮಾಡಿದ್ವಿ. ದಯವಿಟ್ಟು ಎಲ್ಲ ಸಹಕರಿಸಿ ಇದು ಮಾಡಬೇಕು, ಬಂದಬೇಕು. ಮತ್ತು ಇದು ಒಂದು ನಿಮಗೆ ಸ್ಪೆಷಲ್ ಆಗಿ ಇಮ್ಮರ್ಸಿವ್ ಸ್ಪಾ ಅಂತ ಇದು ಬಂದ್ಬಿಟ್ಟು ಇವನ್ ಹಾಸನಲ್ಲೂ ಇದು ಸ್ಟಾರ್ಟ್ ಮಾಡಿಲ್ಲ, ನಾವೇ ಫಸ್ಟ್ ಇದು ಮಾಡಿರೋದು. ಸೊ ಇದು ಬಂದ್ಬಿಟ್ಟು ಮಕ್ಕಳದು 8 ಸೆನ್ಸ್ ಇಂಪ್ರೂವ್ ಆಗ್ಲಿಕ್ಕೋಸ್ಕರ ಒಂದು ಸ್ಪೆಷಲ್ ಆಕ್ಟಿವಿಟಿ ಇದು. ನಮ್ಮಲ್ಲಿ ಎಲ್ಲೂ ಸಿಗಲ್ಲ. ಸೊ ಆ ಥರದ್ದೊಂದು ಆಕ್ಟಿವಿಟಿನ ಇಮ್ಮರ್ಸಿವ್ ಸ್ಪಾ ಅಂತ ಇದೆ. ಸೊ ಇದು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ನೀವು ನೋಡಿ ನೋಡಿ ಇದೆಲ್ಲ ಡಿಫ್ರೆಂಟ್ ಆಕ್ಟಿವಿಟೀಸ್. ಇದು 8 ಸೆನ್ಸು. ಅದು ಯಾವ ರೀತಿ ಮಕ್ಕಳದ್ದು ಮೈಂಡು ಒಂದೊಂದು ಸ್ಟೆಪ್ ಇಟ್ಟರೆ ಚೇಂಜ್ ಆಗುತ್ತೆ, ಯಾವ ರೀತಿ ಚೇಂಜ್ ಆಗುತ್ತೆ, ಅವ್ರ ಫೀಲ್ ಯಾವ ರೀತಿ ಆಗುತ್ತೆ, ಆ ಥರ ಒಂದು ಆಕ್ಟಿವಿಟೀಸ್ ಇದರಲ್ಲಿದೆ ಸ್ಪೆಷಲ್. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಒಂದು ಸ್ಪೆಷಲ್ ಆಗಿ. ಸೊ ಎಲ್ಲರೂ ಸಹಕರಿಸಿ ನಮಗೆ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಡ್ಮಿಷನ್ ಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದು ಸಪೋರ್ಟ್ ಮಾಡಿ. ನಿಮ್ಮ ಹೆಸರು ಕಲ್ಪನಾ. ನಾನಿಲ್ಲಿ ಪೋದಾರ್ ಪ್ರೆಪ್ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಹಸ್ಬೆಂಡ್ ಇದ್ರ ಪ್ಲಾನ್ ಮಾಡಿರೋದು. ಅವ್ರೂರಿಗೆ ಇದೊಂದು ಎಜುಕೇಶನ್ ತರಬೇಕು ಅಂತ ಇಷ್ಟಪಟ್ಟು ಇಲ್ಲಿ ಪೋದಾರಲ್ಲಿ ಸ್ಟಾರ್ಟ್ ಮಾಡಿದ್ದು. ಪೋದಾರ್ನ ಅರ್ಕಲಗೂಡ ಸ್ಟಾರ್ಟ್ ಮಾಡಿದ್ದಾರೆ ಅವರೂರು. ಸೊ ಹಂಗಾಗಿ ಇಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಡ್ಮಿಷನ್ ಆಗಿ ಇದು ತುಂಬಾ ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ದು. ಇಲ್ಲಿ ಎಲ್ಲ ನೋಡಿರ್ಬೇಕು ನೀವು ವಿಡಿಯೋದಲ್ಲಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಡ್ಮಿಷನ್ ಆಗಿ ಸಿಟಿಲಿ, ಹೊರಗಡೆ ಹಳ್ಳಿಲಿ ಎಲ್ಲ ಬಂದ್ರೂ ಬೇಗ ಅಡ್ಮಿಷನ್ ಆದ್ರೆ ನಾವು ವ್ಯಾನ್ ವ್ಯವಸ್ಥೆ ಕೂಡ ಮಾಡ್ತೀವಿ. ಎಲ್ಲ ಸಹಕರಿಸಿ